ಬೆಂಗಳೂರಿನ ನಗರತಪೇಟೆಯಲ್ಲಿ ಮತ್ತೆ ಅಗ್ನಿ ಅವಘಡ ಆಗಿದೆ. 7 ದಿನದ ಹಿಂದಷ್ಟೇ ನಡೆದಿದ್ದ ದೊಡ್ಡ ಬೆಂಕಿ ದುರಂತ. 4 ಅಂತಸ್ತಿನ ಕಟ್ಟಡ ಹೊತ್ತಿ ಉರಿದು 5 ಜನ ಮೃತಪಟ್ಟಿದ್ರು. ಇದೀಗ ಮತ್ತೆ ಅದೇ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇವತ್ತು ಮಧ್ಯಾಹ್ನದಿಂದ ಕಟ್ಟಡದಲ್ಲಿ ಹೊಗೆ ಕಾಣಿಸಿತ್ತು. ಸದ್ಯ ಬೆಂಕಿ ಕಾಣಿಸಿಕೊಂಡ ಬಗ್ಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಬೆಂಗಳೂರಿನ ನಗರತಪೇಟೆಯಲ್ಲಿ ಆದಂತಹ ಅಗ್ನಿ ಅನಾಹುತ ಕಳೆದ 2 ದಿನಗಳ ಹಿಂದಷ್ಟೇ ಅಗ್ನಿ ಅನಾಹುತ ಆಗಿತ್ತು. ಇದರಿಂದ 5 ಜನ ಸಾವನ್ನಪ್ಪಿದ್ರು. ದುರಂತ ಇನ್ನೂ ಕೂಡ ಒಂದು ಹೊಗೆ ಆರೋದಕ್ಕೆ ಮುಂಚೆವೇ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. 2 ದಿನದ ಹಿಂದಷ್ಟೇ ಆಗಿದ್ದಂತಹ ದೊಡ್ಡ ಬೆಂಕಿ ದುರಂತ ಇದು. 4 ಅಂತಸ್ತಿನ ಕಟ್ಟಡ ಸಂಪೂರ್ಣವಾಗಿ ಹೊತ್ತಿ ಉರಿದಿತ್ತು. ಕಟ್ಟಡದ ತುಂಬೆಲ್ಲ ಹೊಗೆ ಆವರಿಸಿಕೊಂಡಿತ್ತು. ಈಗ ಅದೇ ಕಟ್ಟಡದಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದೆ. ಇವತ್ತು ಮಧ್ಯಾಹ್ನದಿಂದ ಕಟ್ಟಡದಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಸದ್ಯ ಬೆಂಕಿ ಕಾಣಿಸಿಕೊಂಡ ಬಗ್ಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಲಾಗಿದೆ. ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಬೆಂಕಿಯನ್ನು ನಂದಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ಮತ್ತೆ ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ ಏನು ಕಾರಣ, ಏನಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಬೆಂಕಿ ನಂದಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆದರೆ ದುರಂತ ಅಂತಂದರೆ ಕಳೆದ 2 ದಿನಗಳ ಹಿಂದಷ್ಟೇ ಇದೇ ಕಟ್ಟಡದಲ್ಲಿ 4 ಅಂತಸ್ತಿನ ಈ ಕಟ್ಟಡ ಏನಿದೆ, ಇದೇ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು. ಆ ಬೆಂಕಿ ಇಡೀ ಕಟ್ಟಡಕ್ಕೆ ಆವರಿಸಿ 5 ಜನ ಮೃತಪಟ್ಟಿದ್ರು ಆ ಬೆಂಕಿ ದುರಂತದಲ್ಲಿ. ಆ ಹೊಗೆ ಕೂಡ ಇನ್ನೂ ಕಡಿಮೆಯಾಗಿಲ್ಲ. ಅಷ್ಟರಲ್ಲಿ ಮತ್ತದೇ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ಥಳದಿಂದ. ಶಿವಪ್ರಸಾದ್, ಗಮನಿಸ್ತಾ ಇದ್ದೀವಿ 2 ದಿನದ ಹಿಂದೆ ಆದಂತಹ ದೊಡ್ಡ ದುರಂತ, 5 ಜನ ಸಾವನ್ನಪ್ಪಿದ್ರು. ಈಗ ಮತ್ತದೇ ಕಟ್ಟಡದಲ್ಲಿ ಮತ್ತೆ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಏನು ಹಾಗಾದ್ರೆ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣ? ಈಗ ಹೇಗಿದೆ ಪರಿಸ್ಥಿತಿ? ಶಮಂತ್, ಕಳೆದ 2 ದಿನಗಳೇನಂದ್ರೆ ಆಗಸ್ಟ್ 16ರಂದು ಸಂಭವಿಸಿದಂತಹ ಅಗ್ನಿ ಅವಘಡದಲ್ಲಿ ಬೆಳಗಿನ ಜಾವ ಸಂಭವಿಸಿತ್ತು. ಈ ಒಂದು ಅಗ್ನಿ ಅವಘಡದಲ್ಲಿ 5 ಮೃತಪಟ್ಟಿದ್ರು, 5 ಸಜೀವವಾಗಿ ದಹನ ಆಗಿದ್ರು. ನೀವೀಗಾಗಲೇ ಟಿವಿನ ದೃಶ್ಯಾವಳಿಗಳು ಗಮನಿಸಬಹುದಾಗಿದೆ. ಅಗ್ನಿಶಾಮಕ ದಳದ 15ಕ್ಕೂ ಹೆಚ್ಚು ಸಿಬ್ಬಂದಿ ಈಗಾಗಲೇ ಇನ್ನೂ ಕೂಡ ಕಟ್ಟಡದ ಮೇಲ್ಭಾಗದಲ್ಲಿ ಉರಿತಿರ್ತಕ್ಕಂಥ ಬೆಂಕಿಯನ್ನ ಆರಿಸುವಂತ ಪ್ರಯತ್ನದಲ್ಲಿ ಮುಂದುವರಿಸಿರ್ತಕ್ಕಂಥದ್ದು. ಅಂದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಅವರು ಬೆಂಕಿಯನ್ನು ಆರಿಸ್ತಾನೆ ಇದ್ದಾರೆ. ಆದ್ರೆ ಸುಮಾರು 4 ಅಂತಸ್ತಿನ ಕಟ್ಟಡ, ಮೊದಲನೇದಾಗಿ ಮೇಲ್ಮಹಡಿಯಲ್ಲಿ ಅಂದ್ರೆ 3 ಮತ್ತು 4ನೇ ಅಂತಸ್ತಿನ ಕಟ್ಟಡದಲ್ಲಿ ಒಂದಷ್ಟು ಮೆಟೀರಿಯಲ್ಸ್ ಗಳನ್ನ ಇಡಲಾಗಿತ್ತು. ಈ ಒಂದು ಗೋಡೌನ್ ನಲ್ಲಿ ಸಂಭವಿಸಿರ್ತಕ್ಕಂಥ ಅಗ್ನಿ ಅವಘಡದಲ್ಲಿ ಸಂಪೂರ್ಣವಾಗಿ 5 ಮೃತಪಟ್ಟಿದ್ರು. ಇನ್ನೂ ಕೂಡ ಆರಿಸ್ತಾನೆ ಇದ್ದಾರೆ ಸಿಬ್ಬಂದಿ. ಅಂದ್ರೆ ನಿನ್ನೆ ಸಂಜೆಯವರೆಗೂ ಕೂಡ ಈ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿ ಇರ್ತಕ್ಕಂಥ ಬೆಂಕಿಯನ್ನ ಸಂಪೂರ್ಣವಾಗಿ ಆರಿಸುವಂತ ಪ್ರಯತ್ನವನ್ನ ಮುಂದುವರಿಸಿದ್ರು. ತದನಂತರದಲ್ಲಿ ಸಂಪೂರ್ಣವಾಗಿ ಬೆಂಕಿ ನಂದಿದೆ ಅಂತ ಹೇಳಿ ಹೊರಟಂತ ಸಂದರ್ಭದಲ್ಲಿ ಇಂದು ಮಧ್ಯಾಹ್ನದ ಸುಮಾರಿಗೆ ಮತ್ತೆ ಆ ಒಂದು ಬಿಲ್ಡಿಂಗ್ ನಲ್ಲಿ 4ನೇ ಅಂತಸ್ತಿನಲ್ಲಿ ಹೊಗೆ ಆಡೋದಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಇರ್ತಕ್ಕಂಥ ಸ್ಥಳೀಯರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಮತ್ತೆ ಅಗ್ನಿ ಅವಘಡ ಸಂಭವಿಸಿರ್ತಕ್ಕ ಕಾರಣ ಏನು ಅಂತ ಹೇಳ್ಬಿಟ್ಟು ಸರ್, ಇಲ್ಲಿರ್ತಕ್ಕಂಥ ಸ್ಥಳೀಯರು ಆತಂಕದಲ್ಲಿ ಇರ್ತಕ್ಕಂಥದ್ದು. ಕಲಾರಾಮ್ ಅಂತ ಇಲ್ಲಿಂದ ಟ್ರೇಡರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ. ಸರ್, 2 ದಿನದ ಹಿಂದೆ ಬೆಂಕಿ ಸಂಪೂರ್ಣವಾಗಿ ಬೆಂಕಿಯನ್ನು ಉತ್ಕೊಂಡಿತ್ತು. ಅದನ್ನ ಅಗ್ನಿಶಾಮಕ ಸಿಬ್ಬಂದಿ ಆರಿಸಿದ್ರು. 5 ಮೃತಪಟ್ಟಿದ್ರು ಘಟನೆಯಲ್ಲಿ. ಮತ್ತೆ ಬೆಂಕಿ ಅದೇ ಬಿಲ್ಡಿಂಗ್ ನಲ್ಲಿ ಉತ್ಕೊಂಡಿರುವಂತದ್ದು. ಇನ್ನು ಗೋಡೌನ್ ಕ್ಲಿಯರ್ ಮಾಡಿಲ್ಲ. ಗೋಡೌನ್ ಇರೋದು ಐಟಮ್ ಕ್ಲೀನ್ ಮಾಡಿದ, ಅದರಲ್ಲಿ ಹೊಗೆ ಇರ್ತದೆ. ಆ ಹೊಗೆ ಇರ್ತದೆ, ನಾವು ಕ್ಲೀನ್ ಮಾಡಲ್ಲ ಅಂದ್ರೆ ತಿರ್ಗಾ ಬೆಂಕಿಗೆ ಅವಕಾಶ ಇರ್ತದೆ. ಇದೆ ಕ್ಲಿಯರ್ ಆಗಿದ್ದು, ಸ್ವಲ್ಪ ಹೊಗೆ ಇತ್ತು, ಇವಾಗ ತಿರ್ಗಾ ಶುರು ಆಗಿದೆ. ಅವ್ರಿಗೆ ಫೈರ್ ಬ್ರಿಗೇಡ್ ಅವರು ಬಂದು ಮಾಡ್ತಾ ಇದ್ದಾರೆ. ಸರ್, ಈಗ ಸಾಮಾನ್ಯವಾಗಿ ಇಲ್ಲಿ ಇದೊಂದು ಜಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಜನದಟ್ಟಣೆ ಇರುವಂತ ಏರಿಯಾ, ವ್ಯಾಪಾರ ನಡೆಯುವಂತ ಏರಿಯಾ. ಇಂಥ ಏರಿಯಾದಲ್ಲಿ ಸಂಪೂರ್ಣವಾಗಿ ಅದನ್ನು ಖಾಲಿ ಮಾಡಬೇಕಿತ್ತಲ್ಲ. ಮತ್ತೆ ಈ ರೀತಿ ಅವಘಡಕ್ಕೆ ಮತ್ತೆ ಯಾಕೆ ಚಾನ್ಸ್ ಕೊಟ್ಟರು? ಸಿಟಿ ಏರಿಯಾಲೆ ಎಲ್ಲ ಕಡೆ ಒಂದೇ ಇರೋದು. ಈ ಸಿಟಿ ಒಂದು ಸಿಟಿ ಇಲ್ಲ, ಇಡೀ ಭಾರತ ಸಿಟಿ ಹೆಂಗೆ ಇರೋದು, ಅಲ್ಲಿ ಕೂಡ ಹೆಂಗೆ ಇರೋದು. ಅಲ್ಲ ಸರ್, ಮೆಟೀರಿಯಲ್ಸ್ ಅಲ್ಲಿ ಒತ್ಕೊಂಡಿರುವಂತ ಮೆಟೀರಿಯಲ್ಸ್ ನ ಕ್ಲಿಯರ್ ಮಾಡ್ಬೋದಿತ್ತಲ್ಲ ಅಂತ ನಾನು ಹೇಳೋದು ಕೇಳಿ. ಎಲ್ಲ ಹಂಗೆ ಇರೋದು. ಇದಕ್ಕೆ ಸಣ್ಣದು ಇದು ಇದೆ, ಎಲ್ಲ ಕಡೆ ಇರ್ತದೆ. ಯಾಕಂದ್ರೆ ಕಟ್ಟಿರೋದು ಆ ಕಾಲಲ್ಲಿ ಹಂಗೇನೆ. ನೀವು ಅಲ್ಲಿ ಕಡೆ ಹೋದ್ರೆ ನಾನು ಇಷ್ಟೇ ಅಂದೆ ಸರ್. ಇದಕ್ಕೆ ಇದು ಬಗ್ಗೆ ನಾವು ಮಾತಾಡಲ್ಲ. ಕ್ಲಿಯರ್ ಮಾಡೋಕ್ಕೆ ಅವರು ಒಂದು ಗೋಡೌನ್ಗೆ ಇವತ್ತು ಅವಕಾಶ ಕೊಟ್ಟಿದ್ರು, ಇನ್ನೂ ಒಂದಿಗೆ ನಾಳೆ ಕೊಡೋಣ ಅಂತ ಅವ್ರು ಹೇಳಿದರು. ಒಂದು ಕ್ಲಿಯರ್ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಗೋಡೌನ್ ಕ್ಲಿಯರ್ ಮಾಡಾಗಿತ್ತು, ಇನ್ನೊಂದು ಅಂತಸ್ತು ಕ್ಲಿಯರ್ ಮಾಡಬೇಕಿತ್ತು. ಆಗಲೇ ಮತ್ತೆ ಬೆಂಕಿ ಹೊತ್ಕೊಂಡಿದೆ. ಇವಾಗ ಜಾಸ್ತಿ ಆಯಿತು, ಟೈಮ್ ಆಗೋಯ್ತು. ಇದಕ್ಕೆ ನೈಟ್ ಬೇಡಪ್ಪ, ಬೆಳಿಗ್ಗೆ ನೋಡೋಣ ಅಂತ ಅವ್ರು ಹೇಳಿರೋದು. ಸರ್, ಇಮಿಡಿಯೇಟ್ ಆಗಿ ಮತ್ತೆ ತಿರ್ಗಾ ಮತ್ತೆ ಫೈರ್ ಇಂಜಿನ್ ಫೋನ್ ಮಾಡಿ ಕರ್ಸ್ಕೊಂಡು ಮತ್ತೆ ಬೆಂಕಿ ಹಾರಿಸ್ತಿರು. ಇವಾಗ ಒಂದು ಅವರ್ ಆಗಿದೆ. ತಿರ್ಗಾ ಜನ ಬೆಂಕಿ ನೋಡಿದ್ಗೆ ಫೋನ್ ಮಾಡಿದ್ಗೆ ಓಡಿ ಬಂದಿದ್ದಾರೆ, ಗಾಡಿ ತಗೊಂಡು ಬಂದಿದ್ದಾರೆ, ಮಾಡ್ತಿದ್ದಾರೆ.
ಇದಿಷ್ಟು ಕೂಡ ಅಲ್ಲಿರ್ತಕ್ಕಂಥ ಕಲಾರಾಮ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಅವರು ಇಲ್ಲಿರ್ತಕ್ಕಂಥ ಸ್ಥಳೀಯರೆಲ್ಲರಿಗೂ ಕೂಡ ಆತಂಕ ಉಂಟಾಗಿದೆ. ಅಂದ್ರೆ ಈಗಾಗಲೇ ಏನು ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು, ಈ ಒಂದು ಅಗ್ನಿ ಅವಘಡ ನೆನ್ನೆ ಅಷ್ಟೇ ಎಲ್ಲರೂ ಕೂಡ ಸಿಬ್ಬಂದಿ ಕೂಡ ಒಳಗಡೆ ಬೆಂಕಿ ಸಂಪೂರ್ಣವಾಗಿ ನಂದಿದೆ ಅಂತ ಹೇಳಿ ಒಂದು ಮೆಟೀರಿಯಲ್ನ ಒಂದು ಅಂತಸ್ತಿನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ನ ಕ್ಲಿಯರ್ ಮಾಡೋದಕ್ಕೆ ಹೇಳಿದ್ರು. ತದನಂತರದಲ್ಲಿ ನಾಳೆ ಇನ್ನೊಂದು ಅಂತಸ್ತಿನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳನ್ನು ಕೂಡ ಅಂದ್ರೆ ಬೆಂದು ಉಳಿದಿದ್ದಂತಹ ಮೆಟೀರಿಯಲ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಹೇಳಿದ್ರು. ಅಷ್ಟರಲ್ಲಾಗಲೇ ಮತ್ತೊಂದು ಅಂತಸ್ತಿನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಅದೇ ಬೆಂಕಿ ಮತ್ತೆ ಹೊಗೆ ಆಡ್ತಿರ್ತಕ್ಕಂಥದ್ದು, ಅದೇ ಜ್ವಾಲೆಯಾಗಿ ಮತ್ತೆ ಪಸರಿಸ್ತಿದೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಿರ್ತಕ್ಕಂಥ ಮಾತು. ಚಮಂತ್, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.